ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್. ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹರೀಶ್ ರವರ ಜೊತೆ ಕುಳಿತು ಮತ್ತೆ ಒಂದಿಷ್ಟು ಆಫೀಸ್ ಕೆಲಸಗಳ ಬಗ್ಗೆ ಮಾತನಾಡಿದ ಸಿದ್ದು ಊಟದ ಹೊತ್ತಾಗುವವರೆಗೂ ಮನೆಗೆ ಹೋಗೋಣವೆಂದು ಕರೆದರೆ ಮಡದಿ ಬರುತ್ತಿಲ್ಲವಲ್ಲ, ಇವ ಅವಳನ್ನು ಬಿಟ್ಟು ಹೋಗುವಂತೆಯೂ ಇಲ್ಲ. ಬೇಕೆಂದೇ ಕಾಡುತ್ತಾ ಅವಳ ಜೊತೆ ಮಾತನಾಡದೆ ತನ್ನ ಕೆಲಸದಲ್ಲಿ ತಾನಿದ್ದ. ಮಗಳು ಅಳಿಯ ಕತ್ತಲಾದ ಮೇಲೆ ಬಂದರೆ ಭಾಗ್ಯ ಊಟ ಮಾಡಿಸದೆ ಕಳುಹಿಸುವವರಲ್ಲ. ಊಟ ಮಾಡುವಾಗಲೂ ಸಿದ್ದು ಜಾಹ್ನವಿಯ ಜೊತೆ ಮಾತನಾಡಿರಲಿಲ್ಲ. ಅವಳು ಇವನನ್ನು ಮಾತನಾಡಿಸಿರಲಿಲ್ಲ. ಅವನಾಗಿಯೇ ತನ್ನನ್ನು ರಮಿಸಿ ಮನೆಗೆ ಕರೆದುಕೊಂಡು ಹೋಗುವನೆಂದು ಕಾಯುತ್ತಿದ್ದರೆ ತಾನಾಗಿಯೇ ಬರುವೆ ಎನ್ನುವಳೆಂದು ಅವನೆಂದುಕೊಂಡು ಸುಮ್ಮನಿದ್ದ. ಕರೆಯದೆ ಇವರಿಬ್ಬರ ಊಹೆಗಳು ಮೀರಿ ಊಟವೂ ಮುಗಿದು ಹೋಯಿತು. ಇನ್ನೇನು ತನ್ನನ್ನು ಕರೆಯುವನೆಂದು ಜಾಹ್ನವಿ ಕಾತುರದಲ್ಲಿ ಕಾಯುತ್ತಾ ನಿಂತರೆ ಅವ ಸುಮ್ಮನೆ ಕುಳಿತಿದ್ದ. ಇಷ್ಟಾದರೂ ಕರಿತಿಲ್ವಲ್ಲ, ಅದೆಷ್ಟು ಕೊಬ್ಬು ಇವನಿಗೆ, ಮಾಡ್ತೀನಿರು ಮನದಲ್ಲೇ ಎಂದುಕೊಂಡವಳು ತನ್ನ ಕೋಣೆಗೆ ನಡೆದು ಮಲಗಿದಳು ಸುಮ್ಮನೆ. ಹೀಗಾದರೂ ತನ್ನ ಜೊತೆ ಮಾತನಾಡಿ ಕರೆದುಕೊಂಡು ಹೋಗುವನೆಂಬ ಊಹೆ ಅವಳದ್ದು. ಅವಳ ಹಿಂದೆ ಕೋಣೆಗೆ ಬಂದ ಸಿದ್ದು ಮಡದಿ ಮಲಗಿರುವುದನ್ನು ಕಂಡು ತಾನು ಬಟ್ಟೆ ಬದಲಾಯಿಸಿ ಅವಳ ಪಕ್ಕದಲ್ಲಿ ಬಂದು ಮಲಗಿದ. ಅವನತ್ತ ನೋಡಿದ ಜಾಹ್ನವಿ ಇನ್ನೂ ಸಹಿಸದೆ, ಹಾಗಾದರೆ ನನ್ನನ್ನು ಕರ್ಕೊಂಡು ಹೋಗೋದಿಲ್ವ ನೀನು ಮನೆಗೆ ಎಂದು ಕೇಳಿದಳು. ಅವಳ ಪೆದ್ದುತನಕ್ಕೆ ಅವಳ ತಲೆಗೊಂದು ಸಣ್ಣ ಪೆಟ್ಟು ಕೊಟ್ಟವ. ನಿನ್ನನ್ನು ಕರ್ಕೊಂಡು ಹೋಗೋದಲ್ವೇ, ನಿನ್ನನ್ನು ಕರ್ಕೊಂಡು ಹೋಗಬೇಕು ಅಂತಾನೆ ನಾನು ಇಲ್ಲೇ ಇರೋದು. ಬಿಟ್ಟು ಹೋಗೋದಕ್ಕೂ ಆಗೋದಿಲ್ವಲ್ಲ, ಅದನ್ನು ಮೊದಲು ಯೋಚನೆ ಮಾಡು ಎಂದ. ಅವಳಿಗಾಗಿಯೇ ಅಲ್ಲವೇ ಅವ ಅಲ್ಲಿರುವುದು. ಅವನ ಮಾತಿನ ಅರ್ಥ ತಿಳಿದವಳು ತಕ್ಷಣ ಅವನನ್ನು ಅಪ್ಪಿದಳು ಖುಷಿಯಿಂದ. ಅವಳನ್ನು ಬಳಸಿದ ಸಿದ್ದು, ನಿನ್ನನ್ನು ಇಲ್ಲಿ ಒಂದು ಸಾರಿ ಬಿಟ್ಟು ಹೋಗಿ ತಪ್ಪು ಮಾಡಿದ್ದೀನಿ, ಮತ್ತೆ ಆ ತಪ್ಪನ್ನು ಮಾಡೋದಿಲ್ಲ. ಅದಕ್ಕಿಂತ ಮುಖ್ಯವಾಗಿ ನನ್ನ ಹೆಂಡ್ತಿನ ಬಿಟ್ಟು ನಾನು ಇರೋದಿಲ್ಲ, ಯಾಕಂದರೆ ನನಗೆ ಅಂತ ಇರೋದು ಅವಳೊಬ್ಬಳೇ ಎಂದ. ಅವಳ ಮೂಗು ಚಿಗುಟಿ. ಅವನ ಪ್ರೀತಿಗೆ ಕರಗಿ ಹೋದ ಹುಡುಗಿ ಇನ್ನೂ ಬಿಗಿಯಾಗಿ ಅಪ್ಪಿದಳು ಅವನನ್ನು. ಥ್ಯಾಂಕ್ ಯು ಸಿದ್ದು. ಆಗಾಗ ನಾನು ಹೀಗೆ ಏನೇನೋ ಮಾತಾಡಿ ನಿನ್ನ ಮೇಲೆ ಕೋಪ ಮಾಡ್ಕೊಂಡು ಬಿಡ್ತೀನಿ. ನೀನು ನನ್ನನ್ನು ಹೀಗೆ ಕ್ಷಮಿಸ್ತಾ ಯಾವಾಗಲೂ ಜೊತೆಯಾಗಿರು ಎಂದಳು. ಹಾಂ ಮೇಡಮ್, ಅಧಿಕಾರ ಇದೆ ಅಲ್ವಾ ನಿಮಗೆ ಎಂದವ ಮತ್ತೆ ಛೇಡಿಸಿದ ಅವಳನ್ನು. ಸಿದ್ದು ಎಂದು ರಾಗ ಎಳೆದವಳು ಅವನ ಕೆನ್ನೆ ಕಚ್ಚಿದಳು ಜೋರಾಗಿ. ಅಮ್ಮ ಎಂದು ಬಿಡಿಸಿಕೊಂಡವ ಅವಳನ್ನು ತನ್ನ ತೋಳುಗಳಲ್ಲಿ ಬಳಸಿ ಮುದ್ದಾಡಿದ. ಅಂದು ಆಫೀಸ್ನಲ್ಲಿ ಜಾಹ್ನವಿ ಬ್ಯಾಂಕಿನ ಆಗು ಹೋಗುಗಳನ್ನು ನೋಡುತ್ತಾ ಕುಳಿತಿದ್ದಳು. ಸಿದ್ಧಾರ್ಥನ ಬ್ಯಾಂಕ್ ಖಾತೆಯ ವಿವರವೂ ಇತ್ತು. ಅದರಲ್ಲಿ 5,000 ಹಣ ಅನಾಥಾಶ್ರಮವೊಂದಕ್ಕೆ ಟ್ರಾನ್ಸ್ಫರ್ ಆಗಿತ್ತು. ಅದನ್ನು ನೋಡಿ, ಸಿದ್ದು, ಇದೇನು 5,000 ಹಣ ಯಾವುದೋ ಅನಾಥಾಶ್ರಮಕ್ಕೆ ಟ್ರಾನ್ಸ್ಫರ್ ಆಗಿದೆಯಲ್ಲ, ಯಾಕೆ ಎಂದು ಕೇಳಿದಳು. ಫೈಲ್ ನೋಡುತ್ತಿದ್ದವ ತಲೆ ಎತ್ತದೆ, ಹೌದು ಜಾನು, ಈ ತಿಂಗಳಿಂದ ಪ್ರತಿ ತಿಂಗಳು 5,000 ರೂಪಾಯಿ ಆ ಅನಾಥಾಶ್ರಮಕ್ಕೆ ಹೋಗುತ್ತೆ. ಕುಮುದ ಹೆಸರಲ್ಲಿ ನಾನಲ್ಲಿ ಹಣ ಕೊಡೋದಕ್ಕೆ ಒಪ್ಕೊಂಡಿದ್ದೀನಿ ಎಂದ. ತಾನು ಹರೀಶ್ ರವರ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವುದರಿಂದ ಅವನ ಸಂಬಳ ಹೆಚ್ಚಾಗಿತ್ತು. ಹಾಗಾಗಿ ತನ್ನ ಮನದಲ್ಲಿ ಎಷ್ಟೋ ದಿನದಿಂದ ಇದ್ದ ಆಸೆಯನ್ನು ಈಗ ಪೂರೈಸುತ್ತಿದ್ದನವ. ಅದು ಇವಳಿಗೆ ಗೊತ್ತಿರಲಿಲ್ಲವಲ್ಲ. ಇಬ್ಬರಲ್ಲೂ ಕ್ಷಣ ಮೌನ. ಅವಳೇನು ಮಾತನಾಡದೆ ಕುಳಿತಾಗ ತಲೆ ಎತ್ತಿ ನೋಡಿದ ಸಿದ್ದು. ಅವನನ್ನೇ ದಿಟ್ಟಿಸಿ ನೋಡುತ್ತಿತ್ತು ಹುಡುಗಿ. ಯಾಕೆ, ಏನಾಯಿತು, ಯಾಕೆ ಹಾಗೆ ನೋಡ್ತಿದೀಯಾ ಎಂದು ಕೇಳಿದ. ಒಂದು ಮಾತಾದರೂ ಹೇಳಿದ್ಯಾ ನನಗೆ ಕೇಳಿದಳು ಸಣ್ಣ ಕೋಪದಲ್ಲಿ. ಸಾರಿ ಜಾಹ್ನವಿ, ನೆನಪಾಗಲಿಲ್ಲ ಎಂದ. ಟೂ ಮಚ್ ಸಿದ್ದು, ಒಂದು ಮಾತು ನನಗೂ ಹೇಳಿದರೆ ನಾನು ಸ್ಯಾಲ್ರಿಯಲ್ಲಿ ಒಂದಿಷ್ಟು ಹಣ ಕೊಡ್ತಿದ್ದೆ. ಮುನಿಸಲ್ಲೇ ರೇಗಿದಳು. ಬೇಡ ಜಾನು, ನಿನ್ನ ಸ್ಯಾಲ್ರಿ ಈಗ ಮನೆಗೆ ಲೋನ್ ಕಟ್ಟೋದಕ್ಕೆ ಹೋಗ್ತಿದೆ. ಇನ್ನೂ ನಾವು ಹಳೆ ಮನೆಯನ್ನು ಬಿಡಿಸ್ಕೋಬೇಕಿದೆ. ನಿಮ್ಮ ಅಪ್ಪನಿಗೆ ಮನೆ ಸಾಲ ಮುಟ್ಟಿಸ್ಬೇಕಲ್ಲ, ನಿನ್ನ ಸ್ಯಾಲ್ರಿ ಹಾಗೇ ಇರಲಿ. ಕೊನೆಯಲ್ಲಿ ಚೂರು ರೇಗಿಸಿದ ಅಷ್ಟೇ. ಅವನನ್ನೇ ಕಿರುಗಣ್ಣಿನಿಂದ ನೋಡಿದವಳು, ಡ್ಯಾಡಿ ಏನೋ ನಿನಗೆ ಹಣ ಕೊಡೋ ಅಂತ ಕೇಳಿಲ್ಲ, ನೀನೇ ಕೊಡ್ತೀನಿ ಅಂತ ಒಪ್ಕೊಂಡಿರೋದು ಎಂದಳು. ತಮಾಷೆ ಮಾಡಿದೆ ಜಾನು, ನನಗೆ ಕುಮುದ ಹೆಸರಿನಲ್ಲಿ ದಾನ ಮಾಡಬೇಕು ಅನ್ನೋದಿತ್ತು.
ಅದಕ್ಕೆ ಅನಾಥಾಶ್ರಮಕ್ಕೆ ಕೊಟ್ಟಿದ್ದೀನಿ ಎಂದ. ಅವನ ಮಾತಿಗೆ ತಕ್ಷಣ ಅವಳ ತಲೆಯಲ್ಲೊಂದು ವಿಚಾರ ಹೊಳೆಯಿತು. ಅದನ್ನು ಸಿದ್ಧಾರ್ಥನಿಗೆ ಹೇಳದೆ ಹರೀಶ್ ಅವರ ಜೊತೆ ಮಾತನಾಡಬೇಕೆಂದು ಸುಮ್ಮನಾದಳು. ಮಧ್ಯಾಹ್ನ ಸಿದ್ಧಾರ್ಥ್ ಬೇರೆ ಕೆಲಸಗಳಿಗೆಂದು ಆಫೀಸ್ನಿಂದ ಹೊರಗೆ ಹೋಗಿದ್ದ. ಆ ಸಮಯಕ್ಕೆ ಬಂದ ಹರೀಶ್ ರವರು ಮಗಳ ಜೊತೆ ಒಂದಿಷ್ಟು ಕೆಲಸದಲ್ಲಿ ಕೈಗೂಡಿಸಿದರು. ಆಗ ಅವರ ಜೊತೆ ಮಾತಿಗಿಳಿದಳು ಜಾಹ್ನವಿ ಇದೇ ಸರಿಯಾದ ಸಮಯವೆಂದು. ಡ್ಯಾಡಿ, ನಾನು ನಿಮ್ಮ ಹತ್ರ ಏನೋ ಕೇಳಬೇಕಿತ್ತು ಎಂದಳು. ಕೇಳು ಜಾನು. ಡ್ಯಾಡಿ, ನೀವು ನನ್ನ ಹೆಸರಲ್ಲಿ ತುಂಬ ಆಸ್ತಿ ಮಾಡಿದ್ದೀರಾ ಅಲ್ವಾ? ಅದರಲ್ಲಿ ಯಾವುದಾದ್ರೂ ಖಾಲಿ ಜಾಗ ಇದೆಯಾ ಎಂದು ಕೇಳಿದವಳ ತಲೆಯಲ್ಲಿನ ವಿಚಾರ ಅವರಿಗೆ ತಿಳಿಯಲೇ ಇಲ್ಲ ಆ ಕ್ಷಣಕ್ಕೆ. ಇದೇ ಜಾನು. ಯಾಕೆ ಎಂದು ಕೇಳಿದರು ಹುಬ್ಬು ಗಂಟಿಕ್ಕಿ. ಡ್ಯಾಡಿ, ನನಗೆ ಆ ಜಾಗ ಕೊಡ್ತೀರಾ ಪ್ರೀತಿಯಿಂದ ಕೇಳಿತು ಹುಡುಗಿ. ಕೊಡ್ತೀನಿ ಜಾನು, ಆದರೆ ಯಾಕೆ? ನಿನಗೆ ಆ ಜಾಗ ಯಾಕೆ ಬೇಕು ಎಂದು ಕೇಳದ ಮಗಳು ಹೀಗೆ ಕೇಳಿದಾಗ ಅಚ್ಚರಿ ಅವರಿಗೆ. ಒಂದು ಅನಾಥಾಶ್ರಮ ಕಟ್ಟಿಸೋದಕ್ಕೆ ಡ್ಯಾಡಿ ಎಂದವಳಿಗೆ ಈ ವಿಚಾರ ಹೊಳೆದಿದ್ದು ಸಿದ್ಧಾರ್ಥ್ ಕುಮುದಾಳ ಹೆಸರಿನಲ್ಲಿ ದಾನ ಮಾಡಿದ್ದು ಕೇಳಿದಾಗ. ಏನು, ಅನಾಥಾಶ್ರಮನ? ಅರ್ಥವಾಗದೆ ಕೇಳಿದರವರು. ಹೌದು ಡ್ಯಾಡಿ, ನಾನು ಕುಮುದ ಹೆಸರಲ್ಲಿ ಒಂದು ಅನಾಥಾಶ್ರಮ ಕಟ್ಟಿಸ್ಬೇಕು ಅಂದ್ಕೊಂಡಿದ್ದೀನಿ. ಸಿದ್ದು ಅವಳ ಹೆಸರಲ್ಲಿ ಪ್ರತಿ ತಿಂಗಳು ಅನಾಥಾಶ್ರಮಕ್ಕೆ 5,000 ಕೊಡ್ತಿದ್ದಾನೆ. ಅದ್ರ ಬದಲಾಗಿ ನಾವೇ ಒಂದು ಅವಳ ಹೆಸರಿನಲ್ಲಿ ಅನಾಥಾಶ್ರಮ ಕಟ್ಟಿಸೋಣ ಅಂತ ವಿವರಿಸಿ ಹೇಳಿದಳು ತನ್ನ ವಿಚಾರವನ್ನು. ಕ್ಷಣ ಯೋಚಿಸಿದರು ಹರೀಶ್. ಅವರ ಯೋಚನೆ ಅನಾಥಾಶ್ರಮ ಕಟ್ಟಿಸುವುದರ ಬಗ್ಗೆ ಅಲ್ಲ, ಮಗಳ ಹೆಸರಿನಲ್ಲಿ ತೆಗೆದುಕೊಂಡಿರುವ 4-5 ಜಾಗಗಳು ಎಲ್ಲೆಲ್ಲಿವೆ ಎಂದು ಜ್ಞಾಪಿಸಿಕೊಳ್ಳುತ್ತಿದ್ದರಷ್ಟೇ. ಅವರ ಮೌನ ಕಂಡು, ಯಾಕೆ ಡ್ಯಾಡಿ, ನಿಮಗೆ ಇಷ್ಟ ಆಗಲಿಲ್ವಾ? ನೀವು ಜಾಗ ಕೊಡೋದಿಲ್ವಾ ಎಂದು ಕೇಳಿದಳು. ಹಾಗೇನಿಲ್ಲ ಜಾನು, ನನ್ನ ಮಗಳ ಜೀವನ ರೂಪಿಸಿದವಳು ಕುಮುದ. ಅವಳ ಹೆಸರಲ್ಲಿ ಅನಾಥಾಶ್ರಮ ಕಟ್ಟೋದಕ್ಕೆ ನಾನು ಬೇಡ ಅನ್ನೋದಿಲ್ಲ. ಇರೋ 4-5 ಜಾಗದಲ್ಲಿ ಯಾವುದು ಅನಾಥಾಶ್ರಮಕ್ಕೆ ಸರಿಯಾದ ಜಾಗ ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟೇ ಎಂದರು. ಅವರ ಮಾತಿಗೆ ಖುಷಿಯಾಗಿ ಎದ್ದು ಬಂದವಳು ಥ್ಯಾಂಕ್ ಯು ಡ್ಯಾಡಿ ಎಂದು ಅವರ ಕೊರಳು ಅಪ್ಪಿದಳು. ನಿನ್ನ ಖುಷಿನೇ ನನ್ನ ಖುಷಿ ಮಗಳೇ ಎಂದರವರು. ನೀವು ಇಷ್ಟು ಬೇಗ ಒಪ್ಕೋತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ ಎಂದಳು ಸರಿದು ನಿಂತು. ಅದೇ ಸಮಯಕ್ಕೆ ಬಾಗಿಲು ದೂಡಿ ಒಳಬಂದ ಸಿದ್ಧಾರ್ಥ್. ಯಾವುದಕ್ಕೆ ಒಪ್ಕೊಂಡಿದ್ದೀರಾ ಮಾವ? ಏನೋ ತುಂಬ ಖುಷಿಯಾಗಿರೋ ಹಾಗಿದೆ ಎಂದ ಮುಂದೆ ಬಂದು. ತಕ್ಷಣ ಮುಖಭಾವ ಬದಲಿಸಿದ ಜಾಹ್ನವಿ ಅವನಿಗೆ ಏನೂ ಹೇಳಬಾರದೆಂಬಂತೆ ಹರೀಶ್ ರವರಿಗೆ ಸನ್ನೆ ಮಾಡಿದಳು ಕಣ್ಣಲ್ಲೇ. ಏನಿಲ್ಲ ಸಿದ್ದು, ಡ್ಯಾಡಿ ಹತ್ರ ನಮ್ಮನೆಗೆ ಡಿನ್ನರಿಗೆ ಬನ್ನಿ ಅಂತ ಒಪ್ಪಿಸ್ತಿದ್ದೀನಿ ಅಷ್ಟೇ ಎಂದಳು ಬಾಯಿಗೆ ಬಂದ ಸುಳ್ಳು ಹೇಳುತ್ತಾ. ಹೌದಾ, ಅಡುಗೆ ನೀನು ಮಾಡ್ತೀಯ ಅನ್ನೋದಾದರೆ ಅವರು ಬರೋದಿಲ್ಲ ಎನ್ನುತ್ತಾ ಅಲ್ಲಿಯ ಚೇರಿನಲ್ಲಿ ಕುಳಿತ. ನೋಡಿ ಡ್ಯಾಡಿ, ನಿಮ್ಮ ಅಳಿಯ ನಾನು ಮಾಡೋ ಅಡುಗೆಗೆ ಅಣಕಿಸ್ತಾನೆ ಯಾವಾಗಲೂ. ಅದೇ ಆಫೀಸ್ನಲ್ಲಿ ಮಾಡೋ ಕೆಲಸಕ್ಕೆ ಹೊಗಳೋದೇ ಇಲ್ಲ. ಮುಖ ಉಬ್ಬಿಸಿ ನಾಟಕ ತೋರಿದಳು. ಸಿದ್ದು, ನನ್ನ ಮಗಳಿಗೆ ಅಡುಗೆ ಮಾಡೋದಕ್ಕೆ ಬರೋದಿಲ್ಲ, ಅದು ನಿನಗೆ ಮೊದಲಿಂದನೂ ಗೊತ್ತು. ಅವಳಿಗೆ ಕಾಡಿಸ್ಬೇಡ ನೀನು ಎಚ್ಚರಿಕೆ ಕೊಡುವಂತೆ ನಾಟಕೀಯವಾಗಿ ಹೇಳಿದರು ಹರೀಶ್. ಸಾರಿ ಮಾವ ಎಂದ ಅವ ಕೂಡ ಅಷ್ಟೇ ನಾಟಕ ತೋರುತ್ತಾ. ಮೂವರು ನಕ್ಕರು ತಮ್ಮ ಮಾತುಗಳಿಗೆ. ಅವರ ನಗು ಮುಗಿಯುವಷ್ಟರಲ್ಲಿ ದೇವೇಂದ್ರರವರು ಒಳಬಂದರು. 2 ದಿನದ ಹಿಂದೆಯಷ್ಟೇ ಅವರನ್ನು ತಮ್ಮ ಕಂಪನಿಯ ಪಾರ್ಟ್ನರ್ ಆಗಿ ಮಾಡಿಕೊಂಡಿದ್ದರು ಹರೀಶ್. ಸಿದ್ದು ಹೇಳಿದಂತೆಯೇ ದೇವೇಂದ್ರರವರು ಎಲ್ಲ ಕಂಡೀಷನ್ಗಳಿಗೂ ಒಪ್ಪಿದ್ದರು. ಈ ದೇಶದಲ್ಲಿಯೇ ಉಳಿಯುವ ದಾರಿ ಬೇಕಿತ್ತವರಿಗೆ ಅಷ್ಟೇ. ಆ ದಾರಿ ಹರೀಶ್ ರವರು ತೋರಿಸಿದರು. ಅವರನ್ನು ನೋಡುತ್ತಲೇ ಮುಖ ಗಂಟಿಕ್ಕಿದ ಜಾಹ್ನವಿ ತನ್ನ ಚೇರಿನಲ್ಲಿ ಕುಳಿತಳು ಕೆಲಸ ಮಾಡುತ್ತಾ. ಬನ್ನಿ ಸರ್, ಕುತ್ಕೊಳ್ಳಿ ಕರೆದ ಸಿದ್ದು ಅವರನ್ನು. ಏನು, ತುಂಬ ಖುಷಿಯಾಗಿರೋ ಹಾಗಿದೆ ಎಲ್ಲರೂ ಎನ್ನುತ್ತಾ ಕುಳಿತರು ದೇವೇಂದ್ರ. ಹಾಗೇನಿಲ್ಲ ದೇವು, ಸುಮ್ಮನೆ ಮಾತಾಡ್ತಿದ್ವಿ ಎಂದು ಹರೀಶ್ ರವರು ಆಫೀಸ್ ಕೆಲಸಗಳ ಬಗ್ಗೆ ಮಾತುಗಳನ್ನು ಮುಂದುವರೆಸಿದರು. ಹೆಚ್ಚು ಕೆಲಸ ಮಾಡದ ದೇವೇಂದ್ರರವರು ಆಗಾಗ ಆಫೀಸ್ಗೆ ಬಂದು ಕೆಲಸಗಳತ್ತ ಗಮನ ಹರಿಸುತ್ತಿದ್ದರು. ಈ ಮಾತನ್ನು ಒಪ್ಪಂದಕ್ಕೆ ಸಹಿ ಹಾಕುವಾಗಲೇ ಹೇಳಿದ್ದರು. ಸಿದ್ಧಾರ್ಥ್ ಕೂಡ ಒಪ್ಪಿದ್ದ ಅವರ ಮಾತಿಗೆ. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.